ಶ್ರೀ ಗುರುಭ್ಯೋ ನಮಃ ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರನ ಮನದಲ್ಲಿ ನೆನೆಯುತ್ತಾ ಇಷ್ಟ ದೇವರನ್ನ, ಕುಲದೇವರನ್ನ, ಗ್ರಾಮ ದೇವರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ, ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ಮುಖಪುಟದ ಸ್ನೇಹಿತ ಬಂಧುಗಳಿಗೆ ಹಾಗೂ ಇನ್ಸ್ಟಾಗ್ರಾಮ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ವಿದ್ವಾನ್ ಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಇನ್ನು ಫಾಲೋ ಮಾಡ್ತಾ ಇಲ್ಲ, ಇನ್ನು ಬೆಲ್ ಬಟನ್ ಪ್ರೆಸ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗ ಮಾಡಿ. ಎಲ್ಲ ನೋಟಿಫಿಕೇಶನ್ಸ್ಗಳು ಬೇಗ ಸಿಗುತ್ತೆ. ಇನ್ನು ಅನೇಕ ಬೇರೆ ಬೇರೆ ರೀತಿಯ ಸಂಚಿಕೆಗಳು ಶೀಘ್ರದಲ್ಲೇ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳ್ತಾ ಇವತ್ತು ಈ ವಾರ ಹೇಗಿದೆ, ಅದರ ಜೊತೆಗೆ ವಾರ 12 ರಾಶಿಯವರಿಗೆ ಹೇಗಿದೆ ಅನ್ನುವಂಥ ವಿಚಾರವನ್ನು ನಾವು ನೋಡೋಣ. ಜನವರಿ 21ನೇ ತಾರೀಕಿಂದ ಜನವರಿ 27ನೇ ತಾರೀಕುವರೆಗೆ ಶೋಭಕೃತ ನಾಮ ಸಂವತ್ಸರ, ಉತ್ತರಾಯಣ, ಹಿಮಂತ ಋತು, ಪುಷ್ಯ ಮಾಸ, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಎರಡೂ ಕೂಡ ಈ ಬಾರಿ ನಮಗೆ ಸಿಗ್ತಾ ಇದೆ. ಇನ್ನು 21ನೇ ತಾರೀಕು ಸಂಗಮ ಕ್ಷೇತ್ರ ಮಹಾದೇವ ತಾತ ಅವರ ಪುಣ್ಯಾರಾಧನೆ ಇದೆ ಮತ್ತು ರಥೋತ್ಸವ ಇದೆ. ಬಹಳ ಅದ್ಭುತವಾದಂತಹ ಒಂದು ಪುಣ್ಯಕ್ಷೇತ್ರ, ದಯವಿಟ್ಟು ಎಲ್ಲರೂ ಭೇಟಿ ಮಾಡಿ. ಜೊತೆಗೆ 22ನೇ ತಾರೀಕು ಅಂಥದ್ದು ವಿಶೇಷ ಏನಿಲ್ಲ. 23ನೇ ತಾರೀಕು ಪ್ರದೋಷ ಪೂಜೆ, 25ನೇ ತಾರೀಕು ಬನದ ಹುಣ್ಣಿಮೆ ಇರುವಂಥದ್ದು ಮತ್ತು ಅವತ್ತು ವಿಶೇಷವಾಗಿ ಬನಶಂಕರಿ ಅಮ್ಮನವರ ದರ್ಶನವನ್ನು ಮಾಡಿ ಬನಶಂಕರಿ ಪೂಜೆ ಇರುವಂಥದ್ದು. 26ನೇ ತಾರೀಕು ಏನು ಅಂತ ವಿಶೇಷ ಇಲ್ಲ. ಇನ್ನು 27ನೇ ತಾರೀಕು ಕೂಡ ಮೂಗೂರು ತ್ರಿಪುರ ಸುಂದರಿ, ನಮ್ಮ ಊರು ಮೂಗೂರು ತ್ರಿಪುರ ಸುಂದರಿ ಅಮ್ಮನವರ ರಥೋತ್ಸವ ಇರುವಂಥದ್ದು. ಅದ್ಭುತವಾದಂತಹ ಒಂದು ಪುಣ್ಯಕ್ಷೇತ್ರ, ದಯವಿಟ್ಟು ನೀವೆಲ್ಲರೂ ಕೂಡ ಭೇಟಿ ಮಾಡಿ ಆ ಕ್ಷೇತ್ರಕ್ಕೆ ಅಂತ ಹೇಳ್ತಾ ಈ ವಾರದ ಭವಿಷ್ಯವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಈ ಮೇಷರಾಶಿಯವ್ರಿಗೆ ಹೇಗಿದೆ, ಮೇಷರಾಶಿಯವ್ರಿಗೆ ಹೇಗಿದೆ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. 3, 3, 6, 3, 9, 3, 12, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ, ಧನಲಾಭ, ಸ್ತ್ರೀ ಸೌಖ್ಯ, ಮಿತ್ರರ ಸೌಖ್ಯವೂ ಚೆನ್ನಾಗಿದೆ, ಕೀರ್ತಿ ಬೆಳೆಯುವುದು. ಮೇಷರಾಶಿಯವರಿಗೆ ವಾರ ಚೆನ್ನಾಗಿದೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 3, 3, 6, 3, 9 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲವೂ ಇದೆ. ಈ ವಿಚಾರದಲ್ಲಿ ಸಂಶಯ ಬೇಡ, ಕಾರ್ಯವನ್ನ ಕೈಗೊಳ್ಳಬಹುದು. ವೃಷಭ ರಾಶಿಯವರಿಗೆ ವಾರ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ 2, 4, 6, 8, 10, 10, 2, 12, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ, ಧನಲಾಭ, ಸ್ತ್ರೀ ಸೌಖ್ಯ, ಮಿತ್ರ ಸೌಖ್ಯ, ಕೀರ್ತಿ ಬೆಳೆಯುವುದು, ಬಂಧುಗಳಿಂದ ಅನುಕೂಲವೂ ಕೂಡ ಇವರಿಗೆ ಉಂಟಾಗ್ತದೆ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 3, 3, 6, 6, 2, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವುದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ನಿಮ್ಮ ಮನಸ್ಸಿನಂತ ಕಾರ್ಯವು ನೆರವೇರುವುದು, ಸುಖವು ಪ್ರಾಪ್ತಿಯಾಗುವುದು. ಕರ್ಕಾಟಕ ರಾಶಿಯವರಿಗೆ ಕೂಡ ಈ ವಾರ ಶುಭ ಉಂಟು. ಕರ್ಕಾಟಕ ರಾಶಿಯವರಾದ್ಮೇಲೆ ಸಿಂಹ ರಾಶಿಯವರಿಗೆ ಹೇಗಿದೆ. 4, 4, 8, 2, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖ ಉಂಟು, ಕಾರ್ಯದಲ್ಲಿ ಅನುಕೂಲವೂ ಇದೆ. ನೀನು ಅಂದ್ಕೊಂಡಿರುವಂಥ ಕೆಲಸವನ್ನ ಯಾವುದೇ ಸಂಶಯವಿಲ್ಲದೆ ಮಾಡಪ್ಪ ಅಂತೇಳಿ ಬರ್ತಾ ಇದೆ. ಸಿಂಹ ರಾಶಿಯವರಿಗೆ ಕೂಡ ಈ ವಾರ ಪಾಸಿಟಿವ್ ಆಗಿದೆ, ಒಳ್ಳೇದಾಗ್ತಾ ಇದೆ. ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿದೆ. 2, 4, 6, 8, 10, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭ, ಸ್ತ್ರೀ ಸೌಖ್ಯ ಉಂಟು, ಮಿತ್ರರ ಸೌಖ್ಯ ಉಂಟು, ಕೀರ್ತಿ ಬೆಳೆಯುವಂಥದ್ದು. ಕನ್ಯಾ ರಾಶಿಯವರು ಕೂಡ ಈ ವಾರ ಬಹಳ ಚೆನ್ನಾಗಿದೆ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 2, 4, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ, ಬಂಧುಗಳ ದರ್ಶನದಿಂದ ಕಾರ್ಯವು ಅನುಕೂಲವಾಗುವಂಥದ್ದು, ಮನೆಯ
ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳು ನೆರವೇರುವಂತಹ ಯೋಗ ಇದೆ ತುಲಾ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 3, 3, 6, 3, 9, 9, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸುಖ ಉಂಟು. ಕಾರ್ಯವನ್ನ ಎಚ್ಚರಿಕೆಯಿಂದ ಮಾಡಬೇಕು, ಇಲ್ಲ ಅನಾನುಕೂಲ ಆಗುವಂಥದ್ದು, ಮಾನಹಾನಿ ಆಗುವಂಥ ಸಾಧ್ಯತೆ ಇರ್ತದೆ. ಕಾಲಭೈರವ ಸ್ವಾಮಿಯನ್ನ ದರ್ಶನ ಮಾಡುವಂಥದ್ದು, ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು, ಚೆನ್ನಾಗಿ ಬೇಳೆಯನ್ನ ದೇವಸ್ಥಾನಕ್ಕೆ ಕೊಡುವಂಥದ್ದು ಮಾಡೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಕಮ್ಮಿ ಆಗುತ್ತೆ. ಇನ್ನು ಧನುಸು ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 3, 3, 6, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನುಸು ರಾಶಿಯವರಿಗೆ ಮನೆಗಳಿಗೆ ಬಂಧುಗಳು ಬರುವಂಥದ್ದು, ರಾಜ ಸನ್ಮಾನ, ಗೌರವ ಸನ್ಮಾನಗಳು ಪ್ರಾಪ್ತಿಯಾಗುವಂಥದ್ದು, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯವು ಪ್ರಾಪ್ತಿಯಾಗುತ್ತದೆ. ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 2, 4, 6 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಹಾನಿ, ಕಾರ್ಯದಲ್ಲಿ ವಿಘ್ನಗಳು, ಅಶುಭ ವಾರ್ತೆ ಕೇಳುವಂಥದ್ದು, ಜನ ವಿರೋಧ, ವಾದ ವಿವಾದಗಳು ನೆರವೇರುತ್ತದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು ಮಕರ ರಾಶಿಯವರು. ಅನೇಕ ಅಡಚಣೆಗಳನ್ನು ಅನುಭವಿಸ್ತೀರಿ, ಇಲ್ಲ ತೊಂದರೆಗಳಾಗುವಂತ ಸಾಧ್ಯತೆ ಇರ್ತದೆ. ಸಾಡೆ ಸಾತಿ ಬೇರೆ ನಡೀತಾ ಇದೆ. ಆಂಜನೇಯ ಸ್ವಾಮಿ ದರ್ಶನ ಮಾಡಿ, ಸಿಂಧೂರವನ್ನ ಅರ್ಪಣೆಯನ್ನು ಮಾಡಿ, ನವಗ್ರಹ ದೇವಸ್ಥಾನದಲ್ಲಿ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಿ, ಶನೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚುವಂಥದ್ದನ್ನು ಮರಿಬೇಡಿ. ಇನ್ನು ಕುಂಭರಾಶಿಯವರಿಗೆ ಹೇಗಿದೆ? 3, 3, 6, 6, 2, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಂತ ಕಾರ್ಯಗಳು ನೆರವೇರುವಂಥದ್ದು, ಸುಖವಿದೆ. ಆದರೂ ಒಂದಷ್ಟು ಗೊಂದಲಗಳಂತೂ ಸೃಷ್ಟಿಯಾಗ್ತದೆ. ನೀವು ಕೂಡ ಆಂಜನೇಯ ಸ್ವಾಮಿ ದರ್ಶನ, ಶನೇಶ್ವರ ಸ್ವಾಮಿ ದರ್ಶನ, ಶಿವನ ದರ್ಶನ ಮಾಡಿ ಕಬ್ಬಿನ ಹಾಲನ್ನು ಕೊಡುವಂಥದ್ದನ್ನ ಮರಿಬೇಡಿ. ಇನ್ನು ಮೀನರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ 3, 3, 6, 3, 9, 10, 11, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಜೋಕೆ, ಸೌಖ್ಯವಿಲ್ಲ, ಜಾಗ್ರತೆಯಿಂದ ಕೆಲಸವನ್ನ ಮಾಡು. ರಾಜ್ಯಾಧಿಕಾರಿಗಳಿಂದ, ಅಧಿಕಾರಿಗಳಿಂದ ಪೀಡೆ ಪ್ರಾಪ್ತಿ ಆಗ್ತದೆ, ಎಚ್ಚರಿಕೆಯನ್ನು ವಹಿಸು ಅಂತೇಳಿ ಬರ್ತಾ ಇದೆ. ಇದು ಈ ವಾರದ ವಿಶೇಷವಾಗಿರುವಂತಹ ವಾರ ಭವಿಷ್ಯ ಅಂತ ಹೇಳ್ತಾ ಇವತ್ತಿನ ವಾರ ಭವಿಷ್ಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಅನೇಕ ಬೇರೆ ಬೇರೆ ವಿಚಾರಗಳ ಜೊತೆ ನಿಮ್ಮನ್ನ ಮುಂದಿನ ದಿನಗಳಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಇನ್ನೂ ಕೂಡ ನೀವು ಫಾಲೋ ಮಾಡ್ತಾ ಇಲ್ಲ, ಇನ್ನೂ ಕೂಡ ನೀವು ಬೆಲ್ ಬಟನ್ ಪ್ರೆಸ್ ಮಾಡಿಲ್ಲ ಅಂದ್ರೆ ಬೇಗ ಮಾಡಿ. ಅನೇಕ ವಿಚಾರಗಳನ್ನು ಬೇಗ ತಿಳ್ಕೊಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಮಸ್ಕಾರ.